ಮೊನ್ನೆ ನಾನು ಋಷಿಕೇಶದಲ್ಲಿ ಹರ್ಕಿ ಪೌಡಿ ಅಂತ ಬ್ರಹ್ಮಕುಂಡ ಅಂತಿದೆ, ಅಲ್ಲಿ ಸ್ನಾನ ಮಾಡಿ ಅಲ್ಲಿ ನೀರು ತಗೊಂಡು ಅಲ್ಲಿಂದ ಒಂದು 28-30 ಕಿಲೋಮೀಟರ್ ದೂರದಲ್ಲಿ ಋಷಿಕೇಶದಲ್ಲಿ ಪಿಪ್ಲೇಶ್ವರ ಅಂತ ಅದು ಆ ದೊಡ್ಡದೊಂದು ಮರದ ಒಳಗಡೆ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಹೋಗಕ್ಕೇನೆ ಮರದ್ದು ಬೇರೆ ಒಳಗಡೆಯಿಂದ ಹೋಗ್ಬೇಕು. ಅದು ಎಂಡ್ ಯಾವಾಗ ಅಂತಂದ್ರೆ ಜನರಲಿ ಆ ಯಾತ್ರೆದು ನಮ್ಮ ಊರಿನ ದೇವಸ್ಥಾನದಲ್ಲಿ ಗಂಗಾಜಲನ ಪೂರ್ತಿ ಅರ್ಪಿಸಿದಾಗ. ಅದಕ್ಕೆ ಇವತ್ತು ಗಂಗಾಧರೇಶ್ವರ ಬಂದು ಗಂಗೆ ಧರಿಸಿರುವನು ಗಂಗಾಧರೇಶ್ವರ. ಅದಿಲ್ಲಿ ಬಸವನಗುಡಿಲಿ ದಕ್ಷಿಣ ಭಾರತದಲ್ಲಿದೆ. ಉತ್ತರ ಭಾರತದ ಗಂಗೆ ಧರಿಸಿರುವಂತ ದೇವರು ಅಂತ. ಒಬ್ಬ ಫ್ರಾನ್ಸ್ ಇತಿಹಾಸಕಾರ ಬರ್ತಾನೆ ಇಂಡಿಯಾಗೆ. ಅವನು ಇಂಡಿಯಾ ನೋಡಾದ್ಮೇಲೆ ಅವನೊಂದ್ ಕಡೆ ಇದನ್ನ ಬರೀತಾನೆ, ಹೆಂಗ್ ಈ ದೇಶ ಒಂದಾಯ್ತು ಅಂತ. ಅವನು ಆಶ್ಚರ್ಯ ಆಗ್ಬಿಟ್ಟು ಎಲ್ಲಿ ಹೋದ್ರು ಯಾವುದೋ ಒಂದು ಈ 100 ಕಿಲೋಮೀಟರ್ ಭಾಷೆ ಬೇರೆ, ಊಟ ಬೇರೆ, ಇವನ್ ಮಾತಾಡೋದು ಅವನಿಗೆ ಗೊತ್ತಾಗ್ತಾ ಇಲ್ಲ, ಅವ್ನು ಮಾತಾಡೋದು ಗೊತ್ತಾಗ್ತಿಲ್ಲ, ಆದ್ರೂ ದೇಶ ನಡೀತಾ ಇದೆ. ಅವನು ಬರೀತಾನೆ, ಭಾರತನ ಒಂದು ಮಾಡಿರುವಂಥದ್ದು ರಾಜನ ಯೋಧರ ಸೈನ್ಯದ ಶಕ್ತಿಯಲ್ಲ, ಯಾತ್ರೆ ಹೊರಟಿರುವಂಥ ಭಕ್ತಾದಿಗಳ ಇದು ನಡಿಗೆಯ ಶಕ್ತಿ ಅಂತ. ನಾಟ್ ದಿ ಆರ್ಮೀಸ್ ಆಫ್ ದಿ ಕಿಂಗ್ ಬಟ್ ದಿ ಫುಟ್ ಸ್ಟೆಪ್ಸ್ ಆಫ್ ದ ಪಿಲ್ಗ್ರಿಮ್ ಅಂತ ಬರೀತಾನ ಅವನು. ಇದು ಇಂಡಿಯಾದ ಬ್ಯೂಟಿ. ನಾವು ಹೊರಟುವ ಈ ಯಾತ್ರೆಯಲ್ಲಿ ಫಸ್ಟು ಒಂದು 4-5 ಕಿಲೋಮೀಟ್ರು ಎಲ್ಲ ಹುಡುಗರು ಜೋಶು, ಇದು ಎಲ್ಲ ಇತ್ತು, ಡಿ ಜೆ ಸೌಂಡು. ಒಂದು 10-12 ಕಿಲೋಮೀಟ್ರು, 15 ಕಿಲೋಮೀಟ್ರು, 20 ಕಿಲೋಮೀಟ್ರ್ ಆಗುವಷ್ಟೊತ್ತಿಗೆ ಮಧ್ಯಾಹ್ನ 1:30-2 ಗಂಟೆ, ಆ ಬಿಸಿಲು, ಧಗೆ, ನೀರು, ಸ್ವೆಟ್ಟು, ನೀವು ಇಲ್ಲಿ ಕೆಳಗಡೆ ಇಳಿಸೋಂಗಿಲ್ಲ. ಲಾಸ್ಟ್ 2-3 ಕಿಲೋಮೀಟ್ರ್ ಅಂತೂ ವಿಲ್ ಪವರ್ ಅಷ್ಟೇ. ಅಲ್ಲಿ ನೀರು ಹಾಕೋ ಅಷ್ಟೊತ್ತಿಗೆ ಎಷ್ಟು ಸುಸ್ತಾಗ್ಬಿಟ್ಟಿತ್ತು ಅಂತಂದರೆ, ಈ ಸುಮ್ಮನೆ ನೀರು ಹಾಕಿದ್ದಷ್ಟೇ. ಅಲ್ಲಿ ಹಿಂಗೆ ಹಾಕಿ ನೀರು ಹಾಕಿ ಬಂದು ಅಲ್ಲಿ ಹೊರಗಡೆ ಬಂದು ಅಲ್ಲಿ ಕಟ್ಟೆ ಇತ್ತು, ಸುಮ್ಮನೆ ಬೆನ್ನು ಅಷ್ಟೊತ್ತಿಗೆ ಇದು ಮಲ್ಕೊಂಬಿಟ್ಟು 5 ನಿಮಿಷ ರೆಸ್ಟ್ ಗೀಸ್ ತೊಗೊಂಡು ರಾತ್ರಿ. ಆಮೇಲೆ ಯೋಚನೆ ಮಾಡಿದೆ, ಏನು ಕೇಳಲೇ ಇಲ್ವಲ್ಲ ದೇವ್ರ ಹತ್ರ ಅಂತ ಆಯ್ತಾ. ಅವಾಗ ಫ್ಲ್ಯಾಶ್ ಆಗಿದ್ದು ನನಗೆ ಏನಂದರೆ, ನಮ್ಗೆ ಹೆಂಗೆ ಟ್ರೈನಿಂಗ್ ಆಗೋಗಿರತ್ತೆ ಅಂದರೆ ದೇವ್ರ ಎದುರುಗಡೆ ನಿಂತಿದ ತಕ್ಷಣ ನಾವೇನೋ ಕೇಳಬೇಕು ಅಂತ. ಬಟ್ ನನಗೆ ಅನಿಸಿದವತ್ತು ಫಸ್ಟ್ ಟೈಮು ಏನು ಕೇಳ್ದಲೆ, ತಲೆಯಲ್ಲಿ ಏನೂ ಇಲ್ದಲೆ ಸುಮ್ಮನೆ ನೀರು ಹಾಕಿ ಬಂದಿದ್ದು. ಬಹುಶಃ ಅದಕ್ಕೆ ಹಂಗೆ ಮಾಡಿದ್ರು ಅಂತ ಅನ್ನಿಸ್ತು ನನಗದು. ಇಟ್ ಈಸ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ ನಿನ್ಗೆ ಎಷ್ಟು ಸುಸ್ತಾಗ್ಬಿಟ್ಟಿರ್ಬೇಕು ಅಂತಂದರೆ ನಿನ್ನ ತಲೆಯಲ್ಲಿ ಇನ್ನೇನೂ ಓಡಬಾರ್ದು ಆ ಟೈಮಲ್ಲಿ. ಏನು ಆಸೆ, ನೀರು ಹಾಕಿ ಬರೋದು. ಈಗ ಅರ್ಪಣೆ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ನನಗೆ ಅವತ್ತು ಗೊತ್ತಾಯ್ತು. ತಲೆಯಲ್ಲಿ ಏನು ಓಡಕ್ಕೆ ಶಕ್ತಿನೇ ಇರಲಿಲ್ವಲ್ಲ. ಅದು ಇದನ್ನ ಹಿಡ್ಕೊಂಡು ಯಾರು ಹಿಂಗೆ ಹಿಡ್ಕೊಂಡ್ರೆ ಸಾಕಾಗಿದೆ ನನ್ನ ಅನ್ನೋ ಅಷ್ಟು ಇದರಲ್ಲಿ ನೀರು ಹಾಕ್ಬಿಟ್ಟು ಬಂದಿದ್ದ ತಕ್ಷಣ ಅನಿಸ್ತು ಅವತ್ತು. ಇವತ್ತು ಫಸ್ಟ್ ಟೈಮು ಅರ್ಪಣೆ ಅಂತ ಮಾಡಿದ್ರೆ ಏನಾದರೂ ಇದ್ರೆ ಲೈಫಲ್ಲಿ ಅವತ್ತೇ ಅಂತ. ಅದು ಟೋಟಲಿ ಒಂದು 16-17 kg. ಅದನ್ನ 30 ಕಿಲೋಮೀಟ್ರು, ಅದು ಹರಿದ್ವಾರದಿಂದ ಋಷಿಕೇಶ ಅಪ್ಪು. ಅದನ್ನ ಹತ್ಕೊಂಡು ಹೋಗೋಷ್ಟೊತ್ತಿಗೆ 6-6:30 ಗಂಟೆ ಆಯಿತು. 7-7:30 ಹೊರಟಿದ್ದು, ಸಾಯಂಕಾಲ 4:15 ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಿ ಇದನ್ನು ಮಾಡಿದ್ದು. ಎಲ್ಲ ಕಡೆ ಭಂಡಾರ ಸ್ಟಾಲ್ ಹಾಕಿರ್ತಾರೆ, ಹಾಲು, ಪೂರಿ, ರಾಜ್ಮಾ ಚಾವಲ್ಲು ಏನೋ ಒಂದು ಮಾಡಿ ಜನ ಕೊಡ್ತಾರೆ. ಈ ವಯಸ್ಸಾದವ್ರು ಇರ್ತಾರಲ್ಲ, ಅವ್ರು ಯಾರಿಗೆ ಅವರೇ ಯಾತ್ರೆ ಮಾಡೋಕ್ಕಾಗಲ್ಲ, ಅವ್ರು ನೀವು ಅಲ್ಲಿ ಕೂತ್ಕೊಂಡ ತಕ್ಷಣವೇ ಬಂದು ಕಾಲು ಒತ್ತುತ್ತಾರೆ. ನಮಗೆ ಯಾತ್ರೆ ಮಾಡೋಕ್ಕಾಗ್ತಿಲ್ಲ, ಇವ್ರು ಮಾಡ್ತಾ ಇದ್ದಾರೆ, ಅದರಿಂದ ನಮಗೆ ಪುಣ್ಯ ಬರಲಿ ಅಂತ ಹೇಳಿ ಅವ್ರು ಕಾಲು ಒತ್ತುತ್ತಾರೆ. ಈ ಥರ ಇಡೀ ಸಮಾಜ ನೋಡ್ಕೊಳ್ಳೋದು ಫೆಂಟಾಸ್ಟಿಕ್ ಇದಪ್ಪ. ಇಂಡಿಯಾದಲ್ಲಿ ಅದ್ಭುತ. ಈ ಯಾವ ಬೇರೆ ದೇಶದಲ್ಲೂ ಈ ಥರ 5-6 ಕೋಟಿ ಜನ ಅವ್ರ ಪಾಡಿಗೆ ಅವ್ರು ಹೋಗಿ, ಈ ಯಾವ ಕಡೆನೂ ಯಾವುದೇ ವ್ಯವಸ್ಥೆ ಸರ್ಕಾರದ್ದಾಗಲಿ ಪೊಲೀಸ್ದಾಗಲಿ ಇನ್ನೊಂದಾಗಲಿ ಏನೂ ಇಲ್ದಲೆ ಹೋಗ್ತಾ ಇರೋದಷ್ಟೇ ಹೈವೇಲಿ. ಅದೊಂದು ಸಮುದ್ರದಲ್ಲಿ ನಡ್ಕೊಂಡು ಹೋದಂಗೆ.
ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನಿನ್ಗೆ ಯಾವ ಟಿಕೆಟು, ಎಂಟ್ರಿ ಬ್ಯಾರಿಯರು, ಎಂಟ್ರಿ ಫೀಸ್ ಏನಿಲ್ಲ, ಒಂದೇ ಗಂಗೆ. ಯಾರು ಬಂದ್ರೂ ಅಲ್ಲೇ ಮುಳುಗೋ, ನೀರು ಎತ್ಕೊಂಡು ನಿನಗೆ ಬೇಕಿದ್ದ ಕಡೆ ನಡ್ಕೊಂಡು ಹೋಗ್ತಾ ಇರು. ಯಾರೊಬ್ಬ ನಿನ್ನ ಭಾಷೆ ಏನೋ, ಜಾತಿ ಏನೋ, ಯಾವ ಊರಿಂದ ಬಂದಿದ್ಯಾ, ಫಾರ್ಮ್ ಬರ್ಕೊಂಬಂದಿದ್ಯಾ, ಎಂಟ್ರಿ ಫೀಸ್ ತುಂಬಿದ್ಯಾ, ಏನಿಲ್ಲ. ಅಬ್ಸಲ್ಯೂಟ್ ಈಕ್ವಾಲಿಟಿ. ಹರಿದ್ವಾರ, ಋಷಿಕೇಶದಲ್ಲಿ ಪ್ರಾರಂಭ ಆದಂಥ ಕಾವಡಿ ಯಾತ್ರೆ ನಮ್ಮ ಬೆಂಗಳೂರಿನ ಬಸವನಗುಡಿಯ ಪುರಾತನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸಂಪೂರ್ಣಗೊಂಡಿತು. ಗಂಗಾಜಲ ಅಲ್ಲಿಂದ ತಂದಿದ್ದು ಇವತ್ತು ಸೋಮವಾರ ಬೆಳಗ್ಗೆ ಗಂಗಾಧರೇಶ್ವರನಿಗೆ ಅರ್ಪಿಸಿ ಎಲ್ರಿಗೂ ಒಳ್ಳೆಯದಾಗಲಿ, ಇಡೀ ನಾಡಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಯಾತ್ರೆ ಸಂಪೂರ್ಣಗೊಂಡಿದೆ. ನಾವೆಲ್ಲರೂ ಕೂಡ ಭಗವಂತನಲ್ಲಿ ನಾಡು, ನುಡಿ, ದೇಶಕ್ಕೆಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ, ಸರಿ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಬಂದು ರೈತರು, ದೇಶದ ಜನ ನೆಮ್ಮದಿಯಲ್ಲಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ನಮಸ್ಕಾರ. ಹರ ಹರ ಮಹಾದೇವ್.